ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬೀದಿ ನಾಯಿಗಳ ದಾಳಿಗೆ ಒಳಗಾದ ಯುವಕ ಕೋಮಾ ಸ್ಥಿತಿಯಲ್ಲಿ, ಗ್ರಾಮಸ್ಥರ ಆತಂಕ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿಹಟ್ಟಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ. ಬೀದಿ ನಾಯಿಗಳ ದಾಳಿಗೆ ಒಳಗಾದ ಬಸವರಾಜ ಹೆಬ್ಬಾಳಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಗಾಯಗೊಂಡಿರುವ ಅವರನ್ನು ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಬಸವರಾಜ ಹೆಬ್ಬಾಳಿ ಅವರ ಸಹೋದರ ಶಿವಲಿಂಗ ಹೆಬ್ಬಾಳಿ, 7ರಿಂದ 8 ಬೀದಿ ನಾಯಿಗಳು ಒಟ್ಟಾಗಿ ದಾಳಿ ಮಾಡಿವೆ. ನಾವು ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ತಿಳಿಸಿದ್ದೇವೆ, ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಮ್ಮ ಊರಿನಲ್ಲಿ ಸುಮಾರು 90ಕ್ಕೂ ಹೆಚ್ಚಿನ ಬೀದಿ ನಾಯಿಗಳಿವೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರಿಗೂ ಸುರಕ್ಷತೆ ಇಲ್ಲದಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಒಟ್ಟು ಹಿಂದಕ್ಕಲೆ ಈಗ ಒಂದು 8-10 ದಿವಸ ಅಂದ್ರೆ ಹುಡ್ನ ಬೇರೆ ಕಡ್ದೈತಿ ರೀ ಸಣ್ಣ ಹುಡುಗ. ಆದ್ರೆ ನಾವು ನಾಯಿಗಳನ್ನ ಹಿಡ್ದಲ್ರಿ ಯಾವ ಬಿಡಾಡಿ ತಿರುಗಾಡೋ ಅವ್ರಲ್ಲ ಊರಿಗೆ ಹೋದಾಗ ರೀ. ಹಾಂ ಹೇಳಿದ್ರಿ, ಅವರು ಹೇಳ್ರೂ ಬಂದು ಹಿಡ್ದಲ್ರಿ ಅವ್ರು. ಎಲ್ರಿ ಬಂದು ಹಿಡ್ದಲ್ರಿ ಡಾಕ್ಟ್ರ್ ಅವ್ರು ಏನ ಸ್ಟೇಟ್ಮೆಂಟ್ ಎಲ್ಲ ರಕ್ತ ರಿಪೋರ್ಟ್ ಬಂದ್ಬೇಕು ಮಾಡ್ತೇವೆ ಅನ್ನತ್ತಾರ ರೀ. ಸಣ್ಣ ಮಕ್ಕಳಲ್ರಿ, ನಾವು ಹೊರಗೆ ಬಿಡೋದು ಪರಿಸ್ಥಿತಿ ಎಲ್ಲ ಐತ್ರಿ. ಅಲ್ಲಿ ಅಷ್ಟು ಗೈ ಚಿಟ್ಕೋಬೇಕಾಗಿತ್ತು ರೀ. ಇವು ದೊಡ್ಡವ್ರನ್ನ ಹಿಂಗೆ ಮಾಡ್ಯಾರ ಸರ್ ಅವ್ರು. ಇವು 8-9 ನಾಯಿ ಅದಾವ್ರು. ಹಾಂ ಅಚಾನಕ ರೀ ಸರ್, ಅವ್ನು ಗಾಡಿ ಹೊಂಟಾನ್ರಿ, ಅವು ಬಂದು ಐತವ್ರಿ. ಗಾಡಿ ಕೆಡಿಯೋದವ್ರು ನಿನ್ನೆ ಸಾಯಂಕಾಲ 4 ರೀ. ಹಾಂ ನಿನ್ನೆ ಬಂದಾಗಿಂದ ಇಲ್ಲಿ ಹಾಕಿದಾರೆ. ಹುಕ್ಕೇರಿ ಹೋದವ್ರಿ, ಅಲ್ಲಿಂದ್ರೆ ಇಲ್ಲಿ ಬರ್ಕೊಟ್ರಿ ಈ ಕಡೆ. ಹಾಂ ರೀ ಕೋಮದಾಗಿಲ್ಲ ಸರ್, ಇಲ್ಲೇ ನಿನ್ನೆ ತಂದ. ಬೀದಿ ನಾಯಿಗಳ ಹಾವಳಿಯಿಂದ ಗ್ರಾಮಸ್ಥರು ಭೀತಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಘಟನೆಯ ಮೂಲ ಕಾರಣ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಆಡಳಿತ ಅಧಿಕಾರಿಗಳು, ಜಿಲ್ಲಾಡಳಿತ ಅಧಿಕಾರಿಗಳು, ಪಶುಸಂಗೋಪನಾ ಇಲಾಖೆ ಇವರು ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಬೀದಿ ನಾಯಿಗಳ ನಿಯಂತ್ರಣ, ಲಸಿಕೆ ಹಾಗೂ ಸುರಕ್ಷತಾ ಕ್ರಮಗಳನ್ನು ತಕ್ಷಣ ಜಾರಿಗೆ ತರದಿದ್ರೆ ಮತ್ತಷ್ಟು ಜೀವಹಾನಿ ಸಂಭವಿಸುವಂತಹ ಸಾಧ್ಯತೆ ಇದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ಇಷ್ಟು ಇಲಾಖೆಗಳು ತಕ್ಷಣ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.